ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದೆ. ಇವತ್ತು ಮಡಿಕೆ ಕಾಳು ಸಾರು ಹೆಂಗೆ ಮಾಡ್ತಾರೆ ಅಂತ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಇದು 2 ದಿವಸ ನೆನೆ ಹಾಕಿದ್ದೀನಿ, ಮತ್ತು ಒಂದು ದಿವಸ ನೆನೆ ಹಾಕಿ 2 ದಿವಸ ಮಡಿಕೆ ಕಟ್ಟಿದ್ದೀನಿ. ಸೊ ನೀವು ಹೆಂಗೆ ಕಟ್ತೀರಾ ಮಡಿಕೆ, ಎಷ್ಟು ದಿನ ಕಟ್ತೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಕೊಡಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿಪ್ಪ, ಓಕೆನಾ? ಇದು ಪ್ರೋಟೀನ್, ನನಗಂತೂ ತುಂಬ ಇಷ್ಟ. ಕಾಳು ಎಷ್ಟೆಷ್ಟು ಉದ್ದ ಬಂದಿದೆ ನೋಡಿ 2 ದಿವಸಕ್ಕೆ. ಇವಾಗ ಹುರ್ಕೊಳಕ್ಕೆ ಇದೆಲ್ಲ ತೊಗೊಂಡಿದ್ದೀನಿ: ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಒಣ ಕೊಬ್ಬರಿ ಇತ್ತು, ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ. 4ರಿಂದ 5 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, ಫ್ರೈ ಮಾಡೋಕ್ಕಲ್ವಾ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡೋಣ. ಕೊತ್ತಂಬರಿನೂ ಹೀಗೆ ಹಾಕ್ಕೊತಾರೆ, ಹಾಕ್ಕೊಳೋರು ಹಾಕ್ಕೊಳ್ರಿ, ಇಲ್ಲ ಲಾಸ್ಟಿಗೆ ಹಾಕ್ಕೊಳೋರು ಹಾಕ್ಕೋಬೋದು. ಗೈಸ್ 6 o'clock ಡೈಲಿ ಲೈವ್ ಇರುತ್ತೆ, ಬಂದು ಜಾಯ್ನ್ ಆಗಿಪ್ಪ. ಯಾಕೋ ಮುಂಚೆ ಇದ್ದಿದ್ದು ಸಪೋರ್ಟ್ ಇವಾಗ ಸಪೋರ್ಟೇ ಇಲ್ಲ. ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಫ್ರೈ ಆದ ತಕ್ಷಣ ನಾನು ಈ ಕಡೆ ಇಟ್ಕೊಂಡಿರೋ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಂಡೆ ಎಲ್ಲ ಒಟ್ಟಿಗೆ. ಇವಾಗ ಇದನ್ನೆಲ್ಲ ಮಿಕ್ಸಿಗೆ ಹಾಕೋಣ ಬನ್ನಿ. ಮಿಕ್ಸಿಗೆ ಹಾಕ್ಕೊಂಡೆ, ನೋಡ್ತಿರ್ಬೋದು. ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟೆ. ಯಾಕಂದರೆ ನಾನು ಒಣ ಕೊಬ್ಬರಿ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಸಿ ಕೊಬ್ಬರಿ ಇದ್ದರೆ ತುರ್ಕೊಳ್ರಿ, ಇಲ್ಲ ಹೆಚ್ಕೊಳ್ರಿ. ತುರ್ಕೊಳೋ ಬದಲು ನಾನು ಹೆಚ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಬ್ರೌನ್ ಬರೋವರೆಗೂ ಅಷ್ಟೇ. ಇದು ಬೇರೆ ಜಾರಿಗೆ ಹಾಕ್ಕೊತಿದ್ದೀನಿ. ಇದು ಯಾಕಂದರೆ ಚಿಕ್ಕ ಆಗಲ್ಲ, ಅಂದರೆ ಸಣ್ಣಕ್ಕಾಗಲ್ಲ, ಅದಕ್ಕೆ ಬೇರೆ ಜಾರು. ಇದಕ್ಕೆ 1 ಕಪ್ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ. ಈ ಕಡೆ ಖಾರ ಪುಡಿ ನಾನು ಎಷ್ಟು ಹಾಕ್ತಿದ್ದೀನಿ, 1 2 3 ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ನಾನು 2-2.5 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಸಾಂಬಾರು ಪುಡಿ ಇದ್ದರೆ ಸಾಂಬಾರು ಪುಡಿ, ಇಲ್ಲ MTR ಯೂಸ್ ಮಾಡಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ಈ ಕಡೆ ಇದು ಮಿಕ್ಸಿ ಮಾಡ್ಕೊಂಡಾಯಿತು, ಅಂದರೆ ಬಿಸಿದೇ ಹಾಕಿಬಿಟ್ಟೆ, ನಾನು ತಣ್ಣಗೆ ಆಗಕ್ಕೆ ಬಿಡಲಿಲ್ಲ, ಟೈಮ್ ಬೇರೆ ಆಗಿಬಿಟ್ಟು. ಈ ಕಡೆ ಕೊಬ್ಬರಿನೂ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಕಾಳನ್ನೆಲ್ಲ ಬಟ್ಟೆಯಲ್ಲಿತ್ತಲ್ಲ ಅದನ್ನೆಲ್ಲ ಜಲ್ಡಿಗೆ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳಿ. ಯಾಕಂದರೆ ಏನೇನು ಅಡ್ಡಾಡಿರ್ತಾವೋ ಏನೋ ಗೊತ್ತಿಲ್ಲ, ಅಂದರೂ ನೆನೆಯಬೇಕಾ ತೊಳೆದಿರ್ತೀವಿ, ಆದರೂ ಇನ್ನೊಂದು ಸಲ ಹಾಕಿದೆ. ಇವಾಗ ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾಯಕ್ಕೆ ಬಿಟ್ಟ ತಕ್ಷಣ ಎಣ್ಣೆ ಹಾಕಿ, ನಿಮಗೆ ಸಾಸಿವೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಓಕೆನಾ? ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಸ್ವಲ್ಪ ಕರಿಬೇವು ಚಟಪಟ ಅಂತ ಅನ್ಸಿದ ತಕ್ಷಣ ನಾನು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಮೇನ್ ಆಲೂಗಡ್ಡೆ ಇದ್ದರೆ ಮಾತ್ರ ಚೆಂದ ಇರುತ್ತೆ. ಆಲೂಗಡ್ಡೆನ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಇದು ಚೆನ್ನಾಗಿ ಚಟಪಟ ಅಂತಿದ್ದಿನ ಸಾಸಿವೆ ಎಲ್ಲ ಆಯಿತು. ಇವಾಗ ಇದು ನೀರು ಬೇರೆ ಇತ್ತು, ಚಟಪಟ ಅಂತಿತ್ತು, ಸಿಡಿತಿತ್ತು. ಕಾಳನ್ನು ಎಲ್ಲ ವಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಂಡು 1 2 ಮಿನಿಟ್ಸ್ 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಕಾಳಿಂದು ಹಸಿ ವಾಸನೆ ಇರುತ್ತಲ್ಲ, ಅದೆಲ್ಲ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ನಾನೊಂದು 3 ಮಿನಿಟ್ಸ್ ಆದರೂ ಮಾಡಿಕೊಂಡೆ. ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರೋದು ಜಾರಲ್ಲೆಲ್ಲ ಇರುತ್ತಲ್ಲ ಕ್ಯಾಪಲ್ಲಿ, ಅದನ್ನೆಲ್ಲ ನೀರಲ್ಲಿ ವಾಟರಲ್ಲಿ ತಗೊಂಡು ಈ ಥರ ಮಾಡಿಕೊಂಡೆ. ಇದು ಫುಲ್ಲು ನೀರಿದ್ದರೆ ನಿಮಗೆ ಕುದ್ದಂಗೆಲ್ಲ ಗಟ್ಟಿಯಾಗುತ್ತೆ ಕಾಳು ಸಾರು. ಆಲ್ಮೋಸ್ಟ್ ನೀವು ಥಿಂಕ್ ಮಾಡಿ, ನೀರು ಹಾಕಿದಷ್ಟು ಇನ್ನೂ ಟೇಸ್ಟ್ ಆಗುತ್ತೆ, ಕುದ್ದಷ್ಟು ಇನ್ನೂ ಟೇಸ್ಟ್ ಆಗುತ್ತೆ, ಕುದೀತಾ ಗಟ್ಟಿನೂ ಆಗುತ್ತೆ. ಇವಾಗ ನಾನು ಕೊಬ್ಬರಿ ಚಿಕ್ಕದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ, ಅದನ್ನು ಎಲ್ಲ ಕರೆಕ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲನೂ ಒಂದೇ ಸಮಕ್ಕೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನೀವು ನೋಡ್ತಿರ್ಬೋದು, ಕೊಬ್ಬರಿ ಹಾಕಿದರೆ ಹಿತ ಆಗುತ್ತೆ ಮತ್ತು ಬರುತ್ತೆ ಸಾಂಬಾರು ಟೇಸ್ಟಾಗಿ ಅಂತ ನಾನು ಕೊಬ್ಬರಿ ಹಾಕ್ತೀನಿ. ಕಾಳು ಸಾರಾಗಲಿ ಮಸಾಲೆ ಸಾರಾಗಲಿ ಏನೇ ಇದ್ದರೂ ಕೊಬ್ಬರಿ ಇದ್ರೇ ಚೆಂದ. ನೆಕ್ಸ್ಟ್ ನಿಮಗೆ ಯಾವ ಥರ ಅಡುಗೆ ಬೇಕು, ಇನ್ನು ಯಾವ ಥರ ಲಾಗ್ ಬೇಕು ಅಂತ ದಯವಿಟ್ಟು ನಿಮಗೇನು ಇಷ್ಟನೋ ಅದನ್ನು ಹೇಳಿ, ನಾನು ಖಂಡಿತ ಮಾಡಿಕೊಡ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ದೊಡ್ಡ ಉಪ್ಪು ಹಾಕಿ, ಸಣ್ಣ ಉಪ್ಪು ಹಾಕಿದರೆ ಗೊತ್ತಾಗಲ್ಲ, ದೊಡ್ಡ ಉಪ್ಪು ಹಾಕಿದರೆ ಟೇಸ್ಟ್
ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿನಿ. ನಾನು ಹಂಗಾಗಿ ದೊಡ್ಡ ಉಪ್ಪೇ ಹಾಕಿದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಇವಾಗ ಖಾರ ನೋಡ್ಕೊಳ್ಳಿ ಎಷ್ಟು ಬೇಕೋ, ಕಡಿಮೆ ಆಗಿದ್ದರೆ ಮತ್ತೆ ಹಾಕ್ಕೊಳ್ಳಿ. ಇದರಿಂದ 3-4 ವಿಸಲ್ ಹೊಡ್ಸ್ಬಿಡಿ. ನಾನು ನಿಮ್ಮ 4-5 ವಿಸಲ್ ಹೊಡ್ಸಿದ್ದೆ. ಸೊ ಫೈನಲಿ ನೀವು ನೋಡ್ತಿರ್ಬೋದು ಎಷ್ಟು ನೀರು ಹಾಕಿದ್ದೆ ನಾನು, ಹೌದಾ? ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ, ಯಾಕಂದರೆ ಕುದಿಯುತ್ತೆ, ಕಾಳೆಲ್ಲ ಬೇತ್ಕೊಳ್ಳುತ್ತೆ. ಫೈನಲಾಗಿ ನಾನು ಚಪಾತಿ ರೊಟ್ಟಿ ಎರಡೂ ಇಟ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್. ಬಾಯ್ ಬಾಯ್, ಮತ್ತೆ ಸಿಗುವ.